ನಮಸ್ಕಾರ ಫ್ರೆಂಡ್ಸ್, ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಧನ್ಯವಾದ. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀನಪ್ಪ ಅಂದರೆ, ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ಬ್ರದರ್ ಹಸ್ಕೊಳ್ಳಿ ಲಾಭ ಆಯ್ತಾ ಲಾಸ್ ಆಯ್ತಾ ನಿಮ್ಮ ಸ್ವಂತ ಅನುಭವದ ಪ್ರಕಾರ ಹೇಳಿ ಬ್ರದರ್ ಅಂತ. ನಮ್ಮ ಸ್ವಂತ ಅನುಭವ ಅಂತ ಹೇಳೋದಾದರೆ, ನನಗೆ ಲಾಭ ಅನ್ನೋದಕ್ಕಿಂತ ನಮಗೆ ಮನಸ್ಸು ಖುಷಿ ಆಯ್ತೈತೆ ಅಷ್ಟಂತೂ ಹೇಳ್ಬೋದು. ಲಾಭ ಇಲ್ದೇ ಯಾರೂ ಮಾಡೋಕ್ಕಾಗೋದಿಲ್ಲ. ಲಾಭ ಇಲ್ಲ ಅಂದರೆ 1 ತಿಂಗಳು ಮಾಡ್ಬೋದು, 2 ತಿಂಗಳು ಮಾಡ್ಬೋದು, 3 ತಿಂಗಳು ಮಾಡ್ಬೋದು. ವರ್ಷಾನುಗಟ್ಲೆ ಹೈನುಗಾರಿಕೆ ಮಾಡ್ತಾಯಿದ್ದೀವಿ ಅಂದಮೇಲೆ ನಾವು ಲಾಭ ಇಲ್ದೇ ಮಾಡೋಕ್ಕಾಗೋದೇ ಇಲ್ಲ. ನೀವು ಲಾಭ ಅನ್ನೋದಕ್ಕಿಂತ ಯೋಚನೆ ಮಾಡೋಕ್ಕಿಂತ ಮುಖ್ಯವಾಗಿ ನೀವು ಹಸುಗಳಲ್ಲಿ ಲಾಭ ಮಾಡ್ಬೋದು, ಲಾಭ ಮಾಡ್ದೇ ಏನಿಲ್ಲ. ಆದರೆ ಹಸುಗಳನ್ನ ಪ್ರೀತಿಯಿಂದ ನೀವು ಎಷ್ಟು ನೋಡ್ಕೋತೀರಿ ಅಷ್ಟೇ ಚೆನ್ನಾಗಿ ನಿಮ್ಮ ಹತ್ರ ಇರ್ತವೆ. ನನ್ನ ಹತ್ರ ಅಂದರೆ ಹಸುಗಳು ತುಂಬ ಜನ ಕರುಗಳು ಹೆಣ್ಗರುಗಳೇ ಹುಟ್ಟದೆ. ನನಗೆ ಸಾಕಾಗತ್ತಿಂತ ಹೆಚ್ಚು ನಾನು ಬೇಡ ಅನ್ನೋ ಅಷ್ಟು ಹೆಣ್ಗರುಗಳು ಹುಡ್ತವೆ. ನಮ್ಮೂರಲ್ಲೂ ಅಷ್ಟೇ ತುಂಬ ಜನ ಕೇಳೋದಷ್ಟೇ, ಬ್ರದರ್ ನಿಮ್ಮ ಮನೆಗೆ ಏನು ಬ್ರದರ್ ಹೆಣ್ಗರುಗಳೇ ಸುಮಾರವೇ ಕೊಡ್ತೀರ ಅಂತ. ಅದೇನೋ ಕೊಡೋಕ್ಕೂ ಇಷ್ಟ ಆಗೋದಿಲ್ಲ, ಸಾಕೋಕ್ಕೂ ಕಷ್ಟ ಅನ್ನಿಸ್ತದೆ ಒಂದೊಂದು ಟೈಮು. ಈಗಿರೋ ಪ್ರಕಾರದಲ್ಲಿ ಸಾಕೊಂಡು ಹೆಂಗೋ ಸಾಕ್ಬಿಟ್ಟಿದ್ದೀವಿ, ಸಾಕಬೇಕು ಅಂತ ಸಾಕ್ತೇನೆ. ಹಸುಗಳಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಲಾಸ್ ಆಯ್ತಾಯಿಲ್ಲ. ಅಂದರೆ ವಿಪರೀತವಾಗಿ ಕರುಗಳು ಸಾಕೊಳ್ಳೋದ್ರಿಂದ ಲಾಸ್ ಆಯ್ತದೆ. ನಾನು ಎಷ್ಟು 7 ಹಸುಗಳಿಗೆ 10 ಕರುಗಳನ್ನೇ ಸಾಕಿದ್ದೀನಿ. ಹಂಗಾಗಿ ನನಗೇನು ಸ್ವಲ್ಪ ಲಾಸು ಅನ್ನೋದಕ್ಕಿಂತ ಅಲ್ಲಿಂದ ಅಲ್ಲಿಗೆ ಸರಿ ಆಯ್ತದೆ. ಇನ್ನು ಈಗ ಗಬ್ಬಾಗಿರೋ ಕರೆ ಹಾಕಿದ್ರೆ ಹೆಚ್ಚು ಕಮ್ಮಿ ನೀವೇ ಯೋಚನೆ ಮಾಡ್ಕೊಳ್ಳಿ. ಈಗ ನಮ್ಮ ಪೂರ್ಣಿ ಗಬ್ಬಾಗೈತೆ, ನಮ್ಮ ಸಿಹಿ ಗಬ್ಬಾಗೈತೆ, ಇನ್ನು ಹೆಚ್ಚು ಕಮ್ಮಿ ನಮ್ಮ ಬಿಳಿ ಕಡಸು, ನಮ್ಮ ಖುಷಿ, ಮತ್ತು ನಮ್ಮ ಪುಟ್ಟಲಕ್ಷ್ಮಿ, ನಮ್ಮ ಅಂಗಳ, ಇವೆಲ್ಲ ಗಬ್ಬಕ್ಕೆ ಬಂದಿರೋ ಅಂಥ ಹಸುಗಳೇ. ಇವು ಕರುಗಳು ಕಡಸ್ಗಳು ಇವೆಲ್ಲ ಗಬ್ಬ ಕರು ಹಾಕ್ತು ಅಂದರೆ ನನಗೆ 1 to ಡಬಲ್ ಲಾಭ. ನೀವು ಬರೀ ಹಾಲಲ್ಲೇ ಲಾಭ ನೋಡೋಕ್ಕಾಗೋದಿಲ್ಲ. ನೀವು ಹೆಚ್ಚು ಕಮ್ಮಿ ಒಣಲ್ ತಗೊಳ್ಳೋಕ್ಕೆ ಬ್ರದರ್ ಗದ್ದೆನೇ ಸ್ವಲ್ಪ ಮಾಡ್ತೀವಿ, ಭತ್ತ ಬೆಳೆಯೋದಿಲ್ಲ, ಸ್ವಲ್ಪನೇ ಬೆಳೆಯೋದು ನಮ್ಗಾಗುವಷ್ಟು ಅಂತ ಹೇಳಿದ್ರಿ. ಲಾಭ ಒಣಲು ಎಲ್ಲನೂ ನೀವು ಕೊಂಡು ಸಾಕೋದಾದ್ರೆ ಲಾಭ ಆಯ್ತದ ನಷ್ಟ ಆಯ್ತದ ಅಂತ ಕೇಳ್ತಾಯಿದ್ರಿ. ನೀವು ಅಂದ್ಕೊಂಡಿರ್ಬೋದು ಗೊಬ್ಬರದಲ್ಲಿ ಗೊಬ್ಬರ ಹಸ್ಕೊಳ್ಳೋ ಗೊಬ್ಬರ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಡಿಕೊಂಡು ಮಾರಿದ್ರು ಆ ಗೊಬ್ಬರದಲ್ಲಿ ಒಣಹುಲ್ ತಗೊಳ್ಳೋವಷ್ಟು ಸಾಕಾಗುತ್ತೆ. ಗೊಬ್ಬರ ದುಡ್ಡಲ್ಲಿ ನೀವು ಒಣಹುಲ್ ವರ್ಷಕ್ಕಾಗುವಷ್ಟು ಒಣಹುಲ್ ತಗೊಂಬಿಡ್ಬೋದು. ಇನ್ನು ಹಾಲಂದ್ರಲ್ಲಿ ನೀವು ಎಲ್ಲನೂ ಬರೀ ಅನುದಾನ ಬರ್ತದಲ್ಲ, ಅನುದಾನದ ದುಡ್ಡಲ್ಲಿ ನೀವು ಉಳಿತಾಯ ಮಾಡ್ಕೋತೀವಿ ಅಂದರೆ ಅದು ಮಾತ್ರ ಸೇವ್ ಆಯ್ತಾ ಇರ್ತದೆ. ನೀವೆಲ್ಲನೂ ದುಡ್ಡು ಕೊಟ್ಟೆ ಮೇವು, ಹಸಿ ಮೇವು, ಫೀಡು ಎಲ್ಲನೂ ನೀವು ದುಡ್ಡು ಕೊಟ್ಟೆ ತರ್ತೀವಿ ಅಂದರೆ ಅನುದಾನ ದುಡ್ಡು ಬಿಟ್ರೆ ಇನ್ನೇನು ಅದೇ ಬೋನಸ್ ಯಡಿಯೂರಪ್ಪನ ದುಡ್ಡು ಅಂತ ಏನು ಹೇಳ್ತೀವಿ ಅಷ್ಟು ಬಿಟ್ರೆ ಇನ್ಯಾವುದೇ ಪ್ರಮಾಣದಲ್ಲೂ ನಿಮಗೆ ಲಾಭ ಅನ್ಸೋದಿಲ್ಲ. ಅದೇ ನೀವು ಹಸಿರು ಮೇವು ಜೋಳದ ಕಡ್ಡಿನೇ ಆಗಬೇಕು ಅಂತ ಎಲ್ಲ, ಸೀಮೆ ಹುಲ್ಲು ಏನೋ ನೀವು ಸೀಮೆ ಹುಲ್ಲು ಏಪೇರಿ ಅಂತೀವಿ, ನಮ್ಮ ಕಡೆ ಸೀಮೆ ಹುಲ್ಲು ಅಂತೀವಿ, ಒಬ್ಬೊಬ್ಬನ ಕಡೆ ಒಂದೊಂದು ಸೈಡು ಡೈರಿ ಹುಲ್ಲು ಅಂತಾರೆ. ಅವ್ರು ನೀವು ಯಾವ ಥರ ನಿಮ್ಮ ಕಡೆ ಯಾವ ಥರ ಕರೀತಾರೆ ಅದು ನಿಮಗೆ ಬಿಟ್ಟಿದ್ದು. ಅದು ಬೆಳ್ಕೋಬೇಕು. ಅದು ಬೆಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ಹೈನುಗಾರಿಕೆ ಲಾಸು ಅನ್ಸೋದಿಲ್ಲ. ಅದೇ ಸ್ವಂತವಾಗಿ ಮೇವು ಬೆಳ್ಕೋಬೇಕು. ಕರುಗಳು ಮೇಯ್ಸೋಕ್ಕೆ ಹೊರಗಡೆ ಜಾಗ ಇದ್ದರೆ ಹೆಚ್ಚು ಪ್ರಮಾಣದ ಕರುಗಳು ಸಾಕ್ಕೊಂಡ್ರು ಏನು ತೊಂದರೆ ಇಲ್ಲ. ನನಗೂ ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಡೆ ಮೇಯ್ಸೋಕ್ಕೆ ಜಾಗ ಇರೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ನೋಡಿ ಹೊರಗಡೆ ನಮ್ಮ ಕರುಗಳೆಲ್ಲ ನೋಡ್ಕೊಂಬಂದಿನಿ ಮೇಯ್ಸೋಕ್ಕೆ. ಈಗ ತಾನೇ ಮಳೆ ಬಿಡ್ತು, ಸಂಜೆ 5 ಗಂಟೆ 5:15 ಆಗೈತೆ. ಇನ್ನೊಂದು ಅರ್ಧ ಗಂಟೆ 6 ಗಂಟೆ ಗಂಟನೂ ಮೇಯ್ಸದೆ. ನಾನು 6 ಗಂಟೆ ಸಂಜೆ ಟೈಮಲ್ಲೇ, ಇನ್ನು ಬೆಳಗ್ಗೆ ಟೈಮಲ್ಲಿ ಸಂಜೆ ಟೈಮಲ್ಲೇ ದನ ಚೆನ್ನಾಗಿ ಮೇಯೋ ಅಂಥದ್ದು. ಬಿಸಿಲೊತ್ತಿನಲ್ಲಿ ಮೇಯೋದಿಲ್ಲ. ನಮಗೆ ಸಂಜೆ ಟೈಮಿಗೆ 7:15 ಹಾಲು ಕೊಡೋದ್ರಿಂದ 6:15 ಗಂಟೆ ಮೇಯಿಸಿದ್ರು ಏನು ತೊಂದರೆ ಇಲ್ಲ. ಅರ್ಧ ಗಂಟೆಗೆ ಹಾಲು ಕರ್ಕೊಬೋದು, ತಿಂಡಿ ಡೈರಿಗೆ ಹೋಗಿ ಬಂದಾರ ಕೊಟ್ಕೋಬೋದು. ಹಾಗಾಗಿ ಸಂಜೆ ಟೈಮ್ ಕರುಗಳು ಚೆನ್ನಾಗಿ ಮೇಯ್ತವೆ ಅಂದ್ಬಿಟ್ಟು ಹೊರಗಡೆನೇ ಸ್ವಲ್ಪ ಜಾಸ್ತಿ ಮೇಯಿಸ್ಕೊಂಡು ಹೊಡ್ಕೊಂಡು ಹೋಗ್ಬಿಡ್ತೀವಿ. ಮನೆಯಲ್ಲೇ ಕಟ್ಟಿ ಸಾಕ್ತೀವಿ ಅಂದರೆ 10 ಹಸುಗಳಿಗೆ ವರ್ಷಕ್ಕೆ 2 ಪಡ್ಡೆ ಅಂದರೆ 10 ಹಸುಗಳಿರ್ತವೆ, 2 ಪಡ್ಡೆಗಳಿರ್ತವೆ, 2 ಕರುಗಳಿರ್ತವೆ. ಅಲ್ಲಿಗೆ 14 ದನ ಆಯ್ತವೆ. ಹಂಗೂ ನಿಮಗೆ ಅದು ಜಾಸ್ತಿನೇ ಆಯಿತು. ಅದು ನಿಮ್ಮ ಮೇವು ಪ್ರಮಾಣ 10 ಹಸುಗಳು 4 ಕರುಗಳು ನಾವು ಮೇಂಟೈನ್ ಮಾಡ್ತೀವಿ ಅನ್ನೋ ಲೆಕ್ಕಾಚಾರ ಇದ್ದರೆ 2.5 ಎಕರೆಯಿಂದ 3 ಎಕರೆ ಮೇವು ಬೇಕು. 2 ಎಕರೆ ಅಂತೂ ಮೇವು ಬೇಕೇ ಬೇಕು. 1 ಎಕರೆ ಅರ್ಧ ಎಕರೆಯಷ್ಟು ಸೀಮೆ ಹುಲ್ಲು ಬಿಟ್ಕೊಂಡ್ರು 2 ಬ್ಯಾಚು 3 ಬ್ಯಾಚು ಅರ್ಧ ಎಕರೆ ಜೋಳದ ಕಡ್ಡಿ ಹಾಕೊಳ್ಳೋಂಗೆ ಬಿಟ್ಕೊಂಡಿರ್ಬೇಕು. ಹಾಗಾದರೆ ಹೈನುಗಾರಿಕೆಯಲ್ಲಿ ಲಾಸ್ ಆಗೋದಿಲ್ಲ. ಅದೇ ನೀವು ಸೀಮೆ ಹುಲ್ಲಿಲ್ಲ ಬರೀ ಜೋಳದ ಕಡ್ಡಿ ಬೆಳಿತೀವಿ ಅಂದ್ರೂ ನಾವು ದುಡ್ಡು ಕೊಟ್ಟು ಕೊಂಡು ಮೇವು ತಗೊಳ್ಳೇಬೇಕಾಗುತ್ತೆ. ಸೀಮೆ ಹುಲ್ಲಲ್ಲಿ ಅಷ್ಟು ಹಾಲು ಬರೋದಿಲ್ಲ ಅಂದ್ರೂ ಮೇವಿಲ್ಲ ಅಂದಂಥ ಟೈಮಲ್ಲಿ ಸೀಮೆ ಹುಲ್ಲು ಏನು ನೇಪಿಯರು ಏನಾರು ಇತ್ತು ಅಂದ್ರೆ ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಜೋಳದ ಕಡ್ಡಿ ಹಾಕ್ಕೊಂಡು ಮೇಂಟೈನ್ ಮಾಡ್ಕೊಬೋದು. ಜೋಳದ ಕಡ್ಡಿ ಇಲ್ಲ ಅಂದಂಥ ಟೈಮಲ್ಲಿ ಬರೀ ಸೀಮೆ ಹುಲ್ಲನ್ನೇ ತಿನ್ನಿಸ್ಕೊಂಬಿಟ್ಟು ಬೇಕು ಅಂದರೆ ಒಂದಿಷ್ಟರ ಜೊತೆಗೆ ತಿಂಡಿ ಕೈ ತಿಂಡಿ ಏನು ಕೊಡ್ತೀರಿ, ಜೋಳದ ನುಚ್ಚೋ ಫೀಡು ಏನು ಕೊಡ್ತೀರಿ ನೀವು ಅದನ್ನೇ ಒಂದು ಸ್ವಲ್ಪ ಜಾಸ್ತಿ ಕೊಡ್ಕೊಂಡು ಬರೀ ಸೀಮೆ ಹುಲ್ಲನ್ನೇ ಕೊಟ್ಕೊಳ್ಳೋದ್ರಿಂದಲೇ ಹಾಲು ಪ್ರಮಾಣ ಹೆಚ್ಚಿಗೆ ಆಯ್ತದೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೈನುಗಾರಿಕೆ ಲಾಸ್ ಆಗೋದಿಲ್ಲ.
ಅದು ನೀವು ಇಷ್ಟಪಟ್ಟು ಮಾಡಬೇಕು, ಕಷ್ಟಪಟ್ಟು ಮಾಡ್ತೀವಿ ಅಂದರೆ ಹೈನುಗಾರಿಕೆ ಖಂಡಿತವಾಗ್ಲೂ ಲಾಸ್ ಆಯ್ತದೆ. ಒಂದು ದಿವಸ ಮಾಡೋ ಅಂಥದ್ದು, ಒಂದು ದಿವಸ ಇಲ್ಲ ಆಗೋದಿಲ್ಲ ನಮಗೆ ಅನ್ನೋ ಅಂಥದ್ದಲ್ಲ ಇದು. ಡೈಲಿ ಮಾಡೋ ಅಂಥ ಕೆಲಸ. ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಹೇಳ್ತು ಅಂದರೆ ಇನ್ನು ಸಂಜೆ ಗಂಟೆ ನೀವು ಹಸ್ಗಳ ಹತ್ರ ಒಬ್ರು ಇರ್ತೀವಿ ಅನ್ನೋದಾದ್ರೂ ಮಾತ್ರ ಮಾಡಬೇಕು. ಹೊರಗಡೆ ಏನೇ ಇರಲಿ ನಿಮಗೆ ಹಸ್ಗಳ ಕೆಲಸ ಫಸ್ಟ್ ಇರಬೇಕು, ಆಮೇಲೆ ಬೇರೆ ಕೆಲಸ. ಹಂಗಾದ್ರೆ ಮಾತ್ರ ಹೈನುಗಾರಿಕೆ ಲಾಸ್ ಆಗೋದಿಲ್ಲ. ಮತ್ತು ನೀವು ಅದರಲ್ಲೂ ಬೆಳವಣಿಗೆನೂ ಕೂಡ ಮಾಡ್ಕೊಬೋದು. ಹಂಗೆ ಅಂದ್ಬಿಟ್ಟು ಒಂದು ಸಂಸಾರ ಸಾಕೊಂಡು ಹೋಗಿ ಉಳಿತಾಯ ಮಾಡೋಕ್ಕಾಗೋದಿಲ್ಲ ಅನ್ನೋಂಗೇನಿಲ್ಲ. ಬೇಕಾದಂಗೆ ಉಳಿತಾಯನೂ ಮಾಡ್ಕೊಬೋದು. ಹಾಲು ಕೊಡೋ ಅಂಥ ಹಸುಗಳ್ನ ಆಯ್ಕೆ ಮಾಡ್ಕೊಳ್ಳೋದು ಮೊದಲನೇದು. ಹಸುಗಳು ಮೇವು ಬೆಳ್ಕೊಳ್ಳೋದು 2ನೇದು. ಕರುಗಳು ಎಷ್ಟು ಪ್ರಮಾಣದಲ್ಲಿ ಸಾಕಬೇಕು ಅನ್ನೋದು ನಾವು ತಿಳ್ಕೊಂಡು ಅಷ್ಟು ಪ್ರಮಾಣದಲ್ಲಿ ಸಾಕಬೇಕು. ಅತಿ ಹೆಚ್ಚು ಸಾಕೋದ್ರಿಂದ ಕೂಡ ಲಾಸ್ ಆಗುತ್ತೆ. ಧನ್ಯವಾದ ಫ್ರೆಂಡ್ಸ್. ಇಷ್ಟೊತ್ತು ವೀಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಹಾಗೆ ನನ್ನ ಚಾನಲಿಂದ ಏನಾರು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಗ್ತಾ ಐತೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.